ವೀಕ್ಷಕರು ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಸಾಮಾನ್ಯ ಲೋಕಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಐ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರು ಬಿಜೆಪಿಯ ಭಗವಂತ್ ಖೂಬಾ ಅವರಿಗಿಂತ 1,28,875 ಮತಗಳ ಅಂತರದಿಂದ ಪ್ರಚಂಡ ಬಹುಮತದಿಂದ ವಿಜಯಿಯಾಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಭಗವಂತ್ ಖೂಬಾ ಅವರಿಗೆ 5,37,442 ಮತಗಳು ದೊರಕಿದರೆ ವಿಜಯಿಯಾಗಿರ್ತಕ್ಕಂತಹ ಸಾಗರ್ ಈಶ್ವರ್ ಖಂಡ್ರೆ ಭಾಲ್ಕೆ ಅವರಿಗೆ 6,66,317 ಮತಗಳು, ಅಂದರೆ 1,28,875 ಮತಗಳ ಅಂತರದಿಂದ ಸಾಗರ್ ಈಶ್ವರ್ ಖಂಡ್ರೆ ಅವರು ಜಯ ಸಾಧಿಸಿ ದೇಶದ 543 ಸಂಸದರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ 26 ವರ್ಷದ ಸಾಗರ್ ಈಶ್ವರ್ ಖಂಡ್ರೆ ಭಾಲ್ಕಿ ಅವರು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಉಳಿದ ಪಕ್ಷಗಳು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಪುಟ್ಟರಾಜರಿಗೆ 4,554, ಹಾಗೆ ಅಂಬದಾಸ್ ಸೋಪನ್ರಾವ್ ಹುಲ್ಸೂರೆ ಸ್ವತಂತ್ರ ಪಕ್ಷದ ಅಭ್ಯರ್ಥಿ 5,302, ಮಹೇಶ್ ಗೋರ್ನಾಳ್ಕರ್ ಅವರಿಗೆ 981, ಮೊಹಮ್ಮದ್ ಶಫೀಕ್ ಉರ್ ರೆಹಮಾನ್ ಅವರಿಗೆ 1,694, ರಮೇಶ್ ಚೌಹಾಣ್ ಅವರಿಗೆ 472, ರಾಮಚಂದ್ರ ನಾರಾಯಣ್ ಅವರಿಗೆ 472, ಗೋಪಾಲ್ MP ಗಾರಂಪಳ್ಳಿ ಅವರಿಗೆ 767, ಜಯರಾಜ್ ಕಾಶಪ್ಪ ಬುಕ್ಕ ವಕೀಲರಿಗೆ 1,493, ಡಾಕ್ಟರ್ ದಿನಕರ್ ಮೋರೆ ಭಾಲ್ಕಿ ಅವರಿಗೆ 4,116, ದಿಲೀಪ್ ಕಾಡ್ವಾದ್ ಅವರಿಗೆ 798, ಬಲಭೀಮ್ ಉನ್ನೆ ಅವರಿಗೆ 1,470, ರಾಮವಿಲಾಸ್ ರಾಮು ಲಾಲ್ಜಿ ಅವರಿಗೆ 2,694, ರಿಯಾಜ್ ಅಹಮದ್ ಅವರಿಗೆ 1,711, ಶ್ರೀ ರೂಪ್ ಅಬ್ದುಲ್ ಗನಿ ಅವರಿಗೆ 3,104, ಹಾಗೆ ವಾಸಿಮುದ್ದೀನ್ ಅವರಿಗೆ 1,170, ಶಿವರಾಜ್ ಅಡವಿಯಪ್ಪ ಸತ್ವಾರ್ ಅವರಿಗೆ 3,079 ಎಲ್ಲರೂ ಪಕ್ಷೇತರ ಅಭ್ಯರ್ಥಿಗಳು. ಹೀಗಾಗಿ ಒಟ್ಟು ಬೀದರ್ ಲೋಕಸಭಾ ಮತಕ್ಷೇತ್ರದಲ್ಲಿ 12,37,636 ಮತಗಳು ಮೌಲ್ಯಾಧಾರಿತ ವ್ಯಾಲಿಡ್ ಪೋಲ್ಡ್. ಅದೇ ರೀತಿಯಾಗಿ ನೋಟಾ ಮತಗಳು 4,686, ಇತರೆ ತಿರಸ್ಕೃತ ಮತಗಳು ಅಂದರೆ 735 ಮತಗಳು ತಿರಸ್ಕೃತಗೊಂಡಿವೆ. ಹೀಗಾಗಿ ಮಹತ್ತರವಾದಂತಹ ಚುನಾವಣೆ ಈ ಲೋಕಸಭಾ ಮತಕ್ಷೇತ್ರದಲ್ಲಿ. ಕೇಂದ್ರ ಸಚಿವರು ಬೀದರ್ನ ಹಿಂದಿನ MP ಭಗವಂತ್ ಖೂಬಾ ಅವರು ಸೋಲನ್ನು ಅನುಭವಿಸಿದ್ದಾರೆ. ಹೀಗಾಗಿ 543 ಸಂಸದರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ MP ನಮ್ಮ ಬೀದರ್ ಜಿಲ್ಲೆಯ ಸಾಗರ್ ಈಶ್ವರ್ ಖಂಡ್ರೆ. ಮಳೆ ಹೊಂಟು ಸಾಗರ್ ತುಂಬ್ತದ್ರಿ ಅವ ಸಾಗರ್ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಖಂಡ್ರೆ ಅವರಿಗೆ
ದೇವರು ಆಯುಷ್ಯಾರಿಗೆ ಅಷ್ಟು ನಮ್ಗೆ ಕಾಪಾಡಲಿ. ದಿಲ್ಲಿ ಹೋಗಿರಿ. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ. ವಂದನೆಗಳು.